ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಅರುಣಾಚಲೇಶ್ವರ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಉತ್ತರ ಪ್ರದೇಶ್, ಬಿ ತಮಿಳುನಾಡು, ಸಿ ಜಾರ್ಖಂಡ್, ಡಿ ಉತ್ತರಾಖಂಡ್. ಉತ್ತರ ಬಿ ತಮಿಳುನಾಡು. ಎರಡನೇ ಪ್ರಶ್ನೆ, ಆನೆಯು ಯಾವ ಬಣ್ಣವನ್ನು ನೋಡಿ ನಿಯಂತ್ರಣ ಕಳೆದುಕೊಳ್ಳುತ್ತದೆ? ಎ ಕೆಂಪು, ಬಿ ಕಪ್ಪು, ಸಿ ಹಸಿರು, ಡಿ ಹಳದಿ. ಉತ್ತರ ಎ ಕೆಂಪು. ಮೂರನೇ ಪ್ರಶ್ನೆ, ಜಗತ್ತಿನ ಮೊದಲ ಮಾನವ ಯಾವ ದೇಶದಲ್ಲಿ ಜನಿಸಿದನು? ಎ ಭಾರತ, ಬಿ ಚೀನಾ, ಸಿ ರಷ್ಯಾ, ಡಿ ಆಫ್ರಿಕಾ. ಉತ್ತರ ಡಿ ಆಫ್ರಿಕಾ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಯಾವ ಮರವನ್ನು ನೆಡುವುದರಿಂದ ಜೈಲು ಶಿಕ್ಷೆಯಾಗಬಹುದು? ಎ ಬೇವು, ಬಿ ಗಾಂಜಾ, ಸಿ ಅರಳಿ ಮರ, ಡಿ ರಕ್ತಚಂದನ. ಉತ್ತರ ಬಿ ಗಾಂಜಾ. ಐದನೇ ಪ್ರಶ್ನೆ, ಕೋಕಾ ಕೋಲಾವನ್ನು ಯಾವ ದೇಶದ ಕಂಪನಿ ತಯಾರಿಸಿತು? ಎ ಭಾರತ, ಬಿ ನೇಪಾಳ, ಸಿ ಶ್ರೀಲಂಕಾ, ಡಿ ಅಮೆರಿಕಾ. ಉತ್ತರ ಡಿ ಅಮೆರಿಕಾ. ಆರನೇ ಪ್ರಶ್ನೆ, ಎಂದಿಗೂ ಕಾಯಿಲೆ ಬೀಳದ ಪ್ರಾಣಿ ಯಾವುದು? ಎ ಜಿಂಕೆ, ಬಿ ಶಾರ್ಕ್, ಸಿ ನಾಯಿ, ಡಿ ಗಿಳಿ. ಉತ್ತರ ಬಿ ಶಾರ್ಕ್. ಏಳನೇ ಪ್ರಶ್ನೆ, ನೀಲಿ ಬಾಳೆಹಣ್ಣು ಎಲ್ಲಿ ಕಂಡು ಬರುತ್ತದೆ? ಎ ಭಾರತ, ಬಿ ಚೀನಾ, ಸಿ ಅಮೆರಿಕಾ, ಡಿ ಪಾಕಿಸ್ತಾನ್. ಉತ್ತರ ಸಿ ಅಮೆರಿಕಾ. ಎಂಟನೇ ಪ್ರಶ್ನೆ, ಸ್ನಾನ ಮಾಡುವಾಗ ಎಲ್ಲಕ್ಕಿಂತ ಮುಂಚೆ ತಲೆ ಮೇಲೆ ನೀರು ಹಾಕುವುದರಿಂದ ಯಾವ ಅಪಾಯದ ಸಾಧ್ಯತೆ ಹೆಚ್ಚಾಗುತ್ತದೆ? ಎ ನೆಗಡಿ ಕೆಮ್ಮು, ಬಿ ಹೃದಯಘಾತ, ಸಿ ಜ್ವರ, ಡಿ ಹೊಟ್ಟೆ ನೋವು. ಉತ್ತರ ಬಿ ಹೃದಯಘಾತ. ಒಂಬತ್ತನೇ ಪ್ರಶ್ನೆ, ಸೀತಾ ಮಾತೆ ಲಂಕೆಯಲ್ಲಿ ಎಷ್ಟು ದಿನಗಳ ಕಾಲ ಇದ್ದರು? ಎ 300 ದಿನಗಳು, ಬಿ 421 ದಿನಗಳು, ಸಿ 435 ದಿನಗಳು, ಡಿ 400 ದಿನಗಳು. ಉತ್ತರ ಸಿ 435 ದಿನಗಳು. ಹತ್ತನೇ ಪ್ರಶ್ನೆ, ರಾಮ ಮತ್ತು ರಾವಣರ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು? ಎ 15, ಬಿ 10, ಸಿ 13, ಡಿ 18. ಉತ್ತರ ಬಿ 10. 11ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಎ ಕ್ರಿಕೆಟ್, ಬಿ ಹಾಕಿ, ಸಿ ಫುಟ್ಬಾಲ್, ಡಿ ಕಬಡ್ಡಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 12ನೇ ಪ್ರಶ್ನೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು? ಎ CO2, ಬಿ H2O, ಸಿ O2, ಡಿ NaCl. ಉತ್ತರ ಬಿ H2O. 13ನೇ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ರ್ಯಾಮ್, ಬಿ ಹಾರ್ಡ್ ಡಿಸ್ಕ್, ಸಿ CPU, ಡಿ ಮೌಸ್.
ಉತ್ತರ ಸಿ ಸಿಪಿಯು. 14ನೇ ಪ್ರಶ್ನೆ, ವಿದ್ಯುತ್ ದೀಪವನ್ನು ಲೈಟ್ ಬಲ್ಬ್ ತಯಾರಿಸಿದವರು ಯಾರು? ಎ ನ್ಯೂಟನ್, ಬಿ ಗ್ರಾಂಬೆಲ್, ಸಿ ಐನ್ಸ್ಟೈನ್, ಡಿ ಥಾಮಸ್ ಎಡಿಸನ್. ಉತ್ತರ ಡಿ ಥಾಮಸ್ ಎಡಿಸನ್. 15ನೇ ಪ್ರಶ್ನೆ, ದೇಹದಲ್ಲಿ ಯಾವ ಜೀವಸತ್ವದ ವಿಟಮಿನ್ ಕೊರತೆಯಿಂದಾಗಿ ರಾತ್ರಿ ತಡವಾಗಿ ನಿದ್ದೆ ಬರುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಕೆ. ಉತ್ತರ ಎ ವಿಟಮಿನ್ ಡಿ. 16ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಆಹಾರ ಸೇವಿಸುವುದು ವಿಷ ಸೇವನೆಗೆ ಸಮಾನ? ಎ ಚಹಾ, ಬಿ ಜೇನುತುಪ್ಪ, ಸಿ ಕಪ್ಪು ಜೀರಿಗೆ, ಡಿ ಮೊಟ್ಟೆ. ಉತ್ತರ ಎ ಚಹಾ ಅಥವಾ ಟೀ. 17ನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಕೊಬ್ಬು ಫ್ಯಾಟ್ ಬೇಗನೆ ಕರಗುತ್ತದೆ? ಎ ಒಣದ್ರಾಕ್ಷಿ, ಬಿ ಬಾಳೆಹಣ್ಣು, ಸಿ ಹುಣಸೆಹಣ್ಣು, ಡಿ ನಿಂಬೆಹಣ್ಣು. ಉತ್ತರ ಸಿ ಹುಣಸೆಹಣ್ಣು. 18ನೇ ಪ್ರಶ್ನೆ, ಹಲಸಿನ ಹಣ್ಣನ್ನು ತಿಂದ ನಂತರ ಏನನ್ನು ಸೇವಿಸಿದರೆ ದೇಹದಲ್ಲಿ ಅಲರ್ಜಿ ಹೆಚ್ಚಾಗುತ್ತದೆ? ಎ ಸ್ಟ್ರಾಬೆರಿ, ಬಿ ಹಾಲು, ಸಿ ದ್ರಾಕ್ಷಿ, ಡಿ ನಿಂಬೆಹಣ್ಣು. ಉತ್ತರ ಬಿ ಹಾಲು. 19ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಏನನ್ನು ಸೇವಿಸಿದರೆ ಬೇಗನೆ ನಿದ್ದೆ ಬರುತ್ತದೆ? ಎ ಬಿಸಿ ಹಾಲು, ಬಿ ಬಾದಾಮಿ, ಸಿ ನೀರು, ಡಿ ಸೇಬು. ಉತ್ತರ ಎ ಬಿಸಿ ಹಾಲು. 20ನೇ ಪ್ರಶ್ನೆ, ಆರೋಗ್ಯವಾಗಿರಲು ನಾವು ಪ್ರತಿದಿನ ಏನು ಮಾಡಬೇಕು? ಎ ವ್ಯಾಯಾಮ ಮಾಡುವುದು, ಬಿ ಓಡುವುದು, ಸಿ ಮಾತನಾಡುವುದು, ಡಿ ಹಾಡು ಕೇಳುವುದು. ಉತ್ತರ ಎ ವ್ಯಾಯಾಮ ಮಾಡುವುದು. 21ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಸೇವಿಸಿದರೆ ಕ್ಯಾನ್ಸರ್ ಉಂಟಾಗಬಹುದು? ಎ ಟೊಮ್ಯಾಟೊ, ಬಿ ಆಲೂಗಡ್ಡೆ, ಸಿ ಕ್ಯಾರೆಟ್, ಡಿ ಹಾಗಲಕಾಯಿ. ಉತ್ತರ ಬಿ ಆಲೂಗಡ್ಡೆ. 22ನೇ ಪ್ರಶ್ನೆ, ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನುವುದರಿಂದ ಆಯಾಸ ದೂರವಾಗುತ್ತದೆ? ಎ ಮಾವು, ಬಿ ಸೀಬೆಹಣ್ಣು, ಸಿ ಅನಾನಸ್, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. 23ನೇ ಪ್ರಶ್ನೆ, ಮೊಟ್ಟೆ ತಿಂದರೆ ದೇಹದಲ್ಲಿ ಯಾವ ಶಕ್ತಿ ವೇಗವಾಗಿ ಹೆಚ್ಚಾಗುತ್ತದೆ? ಎ ದೃಷ್ಟಿಶಕ್ತಿ, ಬಿ ನೆನಪಿನ ಶಕ್ತಿ, ಸಿ ಬೌದ್ಧಿಕ ಶಕ್ತಿ, ಡಿ ಲೈಂಗಿಕ ಶಕ್ತಿ. ಉತ್ತರ ಮೇಲಿನ ಎಲ್ಲವೂ. 24ನೇ ಪ್ರಶ್ನೆ, ರಾತ್ರಿ ಊಟದ ನಂತರ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಪ್ಪಿಸಲು ಏನು ಕುಡಿಯಬೇಕು? ಎ ಬಿಸಿ ನೀರು, ಬಿ ಕಾಫಿ, ಸಿ ಮೊಟ್ಟೆ, ಡಿ ಚಹಾ. ಉತ್ತರ ಎ ಬಿಸಿ ನೀರು. 25ನೇ ಪ್ರಶ್ನೆ, ಯಾವ ಜೀವಸತ್ವದ ವಿಟಮಿನ್ ಕೊರತೆಯಿಂದಾಗಿ ಕೈ ಚರ್ಮ ಸುಲಿಯುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಬಿ3, ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ. ಉತ್ತರ ಬಿ ವಿಟಮಿನ್ ಬಿ3.
26ನೇ ಪ್ರಶ್ನೆ, ಗಾಜನ್ನು ಯಾವ ವಸ್ತುವಿನಿಂದ ತಯಾರಿಸಲಾಗುತ್ತದೆ? ಎ ಮಣ್ಣು, ಬಿ ಕಾಗದ, ಸಿ ಕಲ್ಲು, ಡಿ ಮರಳು. ಉತ್ತರ ಡಿ ಮರಳು. 27ನೇ ಪ್ರಶ್ನೆ, ಮಧುಮೇಹ ರೋಗಿಗಳು ಯಾವ ಹಣ್ಣನ್ನು ತಿಂದರೆ ಗಂಭೀರ ಹಾನಿ ಉಂಟಾಗುತ್ತದೆ? ಎ ಬಾಳೆಹಣ್ಣು, ಬಿ ಕಿತ್ತಾಳೆ, ಸಿ ಸೇಬು, ಡಿ ಮಾವಿನ ಹಣ್ಣು. ಉತ್ತರ ಡಿ ಮಾವಿನ ಹಣ್ಣು. 28ನೇ ಪ್ರಶ್ನೆ, ಮೊಟ್ಟೆಯ ಹಳದಿ ಲೋಳೆ ಯಾವ ರೋಗಿಗಳಿಗೆ ಅತ್ಯಂತ ಅಪಾಯಕಾರಿ? ಎ ರಕ್ತಹೀನತೆ, ಬಿ ಟೈಫಾಯ್ಡ್, ಸಿ ಜಾಂಡಿಸ್, ಡಿ ಹೃದಯ ರೋಗಿಗಳು. ಉತ್ತರ ಡಿ ಹೃದಯ ರೋಗಿಗಳು. 29ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಅತಿಯಾಗಿ ಸೇವಿಸುವುದರಿಂದ ಕಿಡ್ನಿಯಲ್ಲಿ ಕಲ್ಲು ಉಂಟಾಗುತ್ತದೆ? ಎ ಹಾಗಲಕಾಯಿ, ಬಿ ಪಾಲಕ್, ಸಿ ಆಲೂಗಡ್ಡೆ, ಡಿ ಹೂಕೋಸು. ಉತ್ತರ ಬಿ ಪಾಲಕ್. 13ನೇ ಪ್ರಶ್ನೆ, ಅತಿಯಾಗಿ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ದೇಹದ ಯಾವ ಅಂಗವು ನಾಶವಾಗುತ್ತದೆ? ಎ ಲಿವರ್, ಬಿ ಶ್ವಾಸಕೋಶ, ಸಿ ಕಿಡ್ನಿ, ಡಿ ಮೆದುಳು. ಉತ್ತರ ಸಿ ಕಿಡ್ನಿ.